ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೊತ್ತು ಗೈಸ್. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಏನು ಗೊತ್ತಾ, ಇವತ್ತು ಎದ್ದಿದ್ದು ಲೇಟ್ ಆಗೋಯ್ತು. ನಮ್ಮ ಚಿಂಟುಗೆ ಯಾಕೋ ಸ್ವಲ್ಪ ಅಪ್ಸೆಟ್ ಆಗಿದ್ದ, ಹಾಗಾಗಿ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಅವನಿಗೆ ಸಮಾಧಾನ ಮಾಡಿ ಎಲ್ಲ. ಸೊ ಬಂದೆ, ಆ್ಯಕ್ಚುಲಿ ಚಪಾತಿ ಮಾಡ್ತಾ ಇದ್ದೀನಿ. ನನ್ನ ಪ್ಲ್ಯಾನಿಂಗ್ಸ್ ಇದ್ದಿದ್ದೆ ಬೇರೆ ಗೈಸ್. ಆ್ಯಕ್ಚುಲಿ ನಾನು ಇವತ್ತು ಪೂರಿ ಮತ್ತು ಏನದು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೇನೋ ಆಗೋಯ್ತು. ಇವಾಗ ಪಲ್ಯ ಎಲ್ಲ ಮಾಡೋಕ್ಕಾಗಲ್ಲ, ಚಪಾತಿಗೆ ಚಟ್ನಿ ಮಾಡೋಣ. ಸೊ ಕಾಯಿ ಇಟ್ಕೊಳ್ಳೋಣ ಬನ್ನಿ. ಚಟ್ನಿ ಮಾಡೋಕ್ಕೆ ಕಾಯಿ ಇಲ್ಲ ಗಾಯ್ಸ್. ಸೊ ಒಂದು ಚೆಂದ ಇರೋ ಕಾಯಿನ ಇಟ್ಕೊಂಡು ಒಳಗಡೆ ಹೋಗೋಣ. ಎಲ್ಲಿ ನೋಡಿದ್ರೆ ಸೂರ್ಯ ನತ್ತಿ ಮೇಲೆ ಬಂದಿದ್ದಾನೆ ಗಾಯ್ಸ್, ಬಿಸಿಲು ಹಾಗೆ ಇದೆ. ಬನ್ನಿ ಫಸ್ಟ್ ನಾವು ಅದೇನಾದರೂ ಆಗಲಿ ಕಾಯಿ ಇಟ್ಕೊಳ್ಳೋಣ. ಕಾಯಿ ಏನೋ ತಂದೆ, ಆದರೆ ದಸಿ ಹುಡುಕ್ಬೇಕು ಗೈಸ್. ನೋಡಿ ಇಲ್ಲಿ ತಂದು ಇಟ್ಟಿದ್ದಾರೆ ದಸಿನ. ಸೊ ನಮ್ಮನೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಯಾವ್ಯಾವಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್. ಪ್ರತಿಯೊಂದು ಹುಡುಕ್ಬೇಕು, ತೊಗೋಬೇಕು. ಸಾಕಾಗಿ ಹೋಗುತ್ತೆ. ಬನ್ನಿ ಅದೇನಾದ್ರು ಇರಲಿ, ಕಾಯಿನ ಫಸ್ಟ್ ಹಿಡ್ಕೊಂಡು ಬಿಡೋಣ. ನನಗೇನು ಕಾಯಿ ಹಿಡಿಯೋದು ಕಷ್ಟನಾ ಗೈಸ್? ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ನಾನೊಂಥರ ಸಕಲಕಲಾ ವಲ್ಲಭೆ. ಎಲ್ಲ ಕೆಲಸನೂ ಮಾಡ್ತೀನಿ. ಕಾಯಿನೂ ಹಿಡಿತೀನಿ, ಗಾಡಿನೂ ಓಡಿಸ್ತೀನಿ, ಮನೆಯೂ ತೊಳಿತೀನಿ, ಪಾತ್ರೆನೂ ತಿಕ್ತೀನಿ, ಹೆಂಗೆ ಬಟ್ಟೆನೂ ಒಗಿತೀನಿ ಗೈಸ್. ಮನುಷ್ಯರು ಸಮಯಕ್ಕೆ ತಕ್ಕಂತೆ ಬದಲಾಗಬಾರ್ದು, ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು. ಏನಂತೀರ? ನಿಜ ಅಲ್ಲ? ನೀವು ಹೇಳ್ತಾ ಇರೋದ್ರಲ್ಲಿ ಏನಂಥದ್ದು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳೋದಾದರೆ ನೋಡಿ ಹೇಳ್ತೀನಿ. ಸಮಯಕ್ಕೆ ತಕ್ಕಂತೆ ಬದಲಾಗೋದು ಅಂದರೆ ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋದು ಅಂತಾರಲ್ಲ, ಹಾಗೆ ಉಸಿರು ಉಳ್ಳಿತನ. ಬದಲಾವಣೆಗೆ ತಕ್ಕಂತೆ ಅಡ್ಜಸ್ಟ್ ಆದರೆ ಅದು ಅಡ್ಜಸ್ಟ್ಮೆಂಟ್ ನೇಚರು. ಸೊ ನಾವೇ ಏನು ಫೋರ್ಸಬಲಿ ಏನೂ ಮಾಡ್ತಾ ಇರಲ್ಲ, ನಾವು ಅದು ಹೇಗಿರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ. ಸೊ ನಾವು ಲೈಫಲ್ಲಿ ಅಡ್ಜಸ್ಟ್ ಆಗೋದು ಕಲಿಬೇಕೋ ಹೊರತು ಚೇಂಜ್ ಆಗಬಾರ್ದು. ಬದಲಾವಣೆ ಜಗದ ನಿಯಮ, ಆದರೆ ಆ ಬದಲಾವಣೆಗೆ ನಾವು ಅಡ್ಜಸ್ಟ್ ಹಾಕ್ಕೊಂಡು ಜೀವನ ಮಾಡೋದೇ ಜಗದ ನಿಯಮ ಗಾಯ್ಸ್. ಕಷ್ಟಪಟ್ಟು ಕಾಯಿ ಇಟ್ಕೊಂಡು ಬಂದಿರ್ತೀನಿ ಅಲ್ವಾ, ಸುಸ್ತಾಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೇ ಟೀನ ಇಟ್ಬಿಟ್ಟೆ ಹೋಗಿದ್ದೆ ನೋಡಿ. ಸೊ ಇವಾಗ ಟೀ ಆಯಿತು. ಬನ್ನಿ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಯೋಣ. ಯಾವುದು ಏನಾದರೂ ನಮಗೇನು ಗೈಸ್, ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಹೊಟ್ಟೆಗೆ ಹಾಕೋತಾ ಇರಬೇಕು. ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು, ಯಾವುದಕ್ಕೂ ಡಿಪ್ರೆಷನ್ಗೂ ಹೋಗಬಾರ್ದು. ಡಿಪ್ರೆಷನ್ ಎಲ್ಲ ನಮ್ಮಂಥವ್ರಿಗಲ್ಲ ಗೈಸ್. ಆರಾಮಾಗಿರಿ, ಕೂಲಾಗಿರಿ. ಇವತ್ತು ನಾನು ಚಪಾತಿ ಮತ್ತು ಚಟ್ನಿ ಮಾಡಬೇಕು ಅಂತ ಇದ್ದೀನಿ ಗೈಸ್. ಹಾಗಾಗಿ ಕಾಯಿನ ಇಟ್ಕೊಂಡು ಬಂದೆ, ಈಗ ತುರ್ಕೋತಾ ಇದ್ದೀನಿ. ಇವತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನು ಚಟ್ನಿ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಯಾವಾಗಲೂ ಹಸಿರು ಮೆಣಸಿನ್ಕಾಯ್ದೆ ಮಾಡ್ತೀನಿ ಅಲ್ಲ, ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ಕೆಂಪು ಮೆಣಸಿನ್ಕಾಯ್ದು ಚಟ್ನಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಏನದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಗ್ಯಾಸ್ಟ್ರೈಟಿಸ್ ಆಗಲ್ಲ ಗೈಸ್. ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಹಸಿರು ಮೆಣಸಿನ್ಕಾಯಿ ಚಟ್ನಿ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತಾರೆ. ಸೊ ಕೆಂಪುದು ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಕೊಬೋದು ನೋಡಿ. ಬನ್ನಿ ಗೈಸ್, ಚಿಂಟು ಪಪ್ಪ ಬಂದಿದ್ದಾನೆ, ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ. ಹಾಗೆಯೇ ನಾವು ಚಪಾತಿ ಎಲ್ಲ ಬೇಗ ಮಾಡ್ಕೊಂಡು ಬಿಡೋಣ. ಬಿಕಾಸ್ ನೀರು ಕೊಟ್ಟಾಯಿತು ಅಲ್ಲ. ಸೊ ಚಿಂಟು ಪಪ್ಪ ಅಲ್ಲೇ ಇರ್ತಾನೆ, ಅವನಿಗೆ ತಿಂಡಿ ಸಹ ಇವಾಗ ಕೊಡಬೇಕಾಗತ್ತೆ. ನೋಡಿ ಚಪಾತಿ ಎಷ್ಟು ಚೆಂದಾಗಿ ಪೂರಿ ಥರ ಊದ್ಕೋತಾ ಇದೆ ಅಲ್ಲ. ಶ್ವೇ ಅಂದರೆ ಹಾಗೆ ಗೈಸ್, ಬರೀ ರೀಲ್ಸ್ ಮಾಡಿಕೊಂಡು ಬರೀ ಶೋಕಿ ಮಾಡ್ಕೊಂಡಿರಲ್ಲ ಗೊತ್ತಾ. ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ತುಂಬ ಚೆಂದ ನೋಡ್ಕೋತೀನಿ ಎಲ್ಲರನ್ನೂ. ಹೌದು ತಾನೇ? ಬನ್ನಿ ಫಸ್ಟಿಗೆ ಹೋಗಿ ತಿಂಡಿ ಕೊಟ್ಬಿಟ್ಟು ಬರೋಣ. ಚಿಂಟು ಪಪ್ಪಂದು ತಿಂಡಿ ಆಯಿತು. ಬನ್ನಿ ಇವಾಗ ನನ್ನ ಮುದ್ದು ಮಗಂಗೆ ತಿಂಡಿ ಕೊಡೋಣ. ಅವನು ಅಮ್ಮ ಮೇಲ್ಗಡೆಗೆ ತೊಗೊಂಡು ಬಾರಮ್ಮ ಅಂತ ಹೇಳಿಬಿಟ್ಟು ಹೋದ. ಸೊ ಹಾಗಾಗಿ ಮೇಲ್ಗಡೆಗೆ ತಿಂಡಿ ತೊಗೊಂಡು ಬಂದಿದ್ದೀನಿ. ನಮ್ಮನೆ ಎಲ್ಲರಿಗೂ ಒಂದು ಕೆಟ್ಟ ಅಭ್ಯಾಸ ಅಂದರೆ ಸ್ವೀಟ್ ತಿನ್ನೋದು. ನೋಡಿ ತಿಂಡಿ ತಿಂದ ತಕ್ಷಣ ನನ್ನ ಮಗನು ಈಗ ಜಿಲೇಬಿ ಇಟ್ಕೊಂಡು ತಿಂತಾ ಇದ್ದಾನೆ. ಏನು ಶ್ವೇ, ನೀವು ತಿನ್ನೋದು ನೋಡಲಿಲ್ಲ ಜಿಲೇಬಿನ ಅಂತ ಕೇಳಬೇಡಿ. ಆಫ್ಲೈನ್ ನಾನು ಫುಲ್ ಅರ್ಧ kg ಜಿಲೇಬಿ ತಿನ್ಕೊಂಡ್ಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ ನನಗೆ ಜಿಲೇಬಿ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಅನಿಸಿಲ್ಲ. ಕೋಲ್ಡ್ ಇತ್ತಲ್ಲ, ಸೊ ಪಟ ಅಂತ ತಿನ್ಕೊಂಡ್ಬಿಟ್ಟೆ.
ಜಿಲೇಬಿ ತಿಂದು ಸಾಕಾಯಿತು, ಅದಕ್ಕೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಬಂದೆ. ಚಿಂಟುದು ಯೂನಿಫಾರ್ಮ್ ಬ್ಯಾಗ್ ಎಲ್ಲ ಇತ್ತಲ್ಲ, ಸೊ ಅದನ್ನು ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈಗ ನೆನೆ ಹಾಕೋಣ ಅಂತ ಬಂದಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾ, ಚಿಂಟು ನೆನ್ನೆನೇ ಹೇಳಿದ್ದ, ಅಮ್ಮ ನೀನು ಇವತ್ತಿನ ದಿನ ಇವತ್ತು ಸಂಡೇ ಅಲ್ಲ, ಸೊ ನೀನೇನು ಕೆಲಸನೂ ಮಾಡೋ ಹಾಗಿಲ್ಲ ಅಮ್ಮ ಅಂತ. ಆದರೂ ಸಹ ಇದೊಂದು ಬ್ಯಾಗ್ ಒಗ್ದಾಕ್ಬಿಟ್ಟು ಬರ್ತೀನಿ ಮಗನೇ ಅಂತ ಬಂದೆ. ನೋಡಿದ್ರೆ ಇಷ್ಟೊಂದು ಬಟ್ಟೆ ತಂದಿದ್ದೀನಿ. ಯಾಕಪ್ಪ ಬರ್ತಾ ಇದೆಯಾ? ಎಲ್ಲಿಗೆ? ಯಾಕೆ? ಯಾರ ಜೊತೆ? ಹೌದಾ, ಸರಿ. ಒಬ್ಬನೇ? ನಂಗೊಂದು ಮಾತು ಹೇಳ್ದಾನೆ. ಎಲ್ಲಿಗೆ? ಯಾವ ಕಡೆಗೆ? ಶೆಡ್ ಹತ್ರ? ಏನಕ್ಕೆ? ನಿಮ್ಮ ಅಜ್ಜಿ ಹೋಗಿದ್ದಾರಲ್ಲ, ಅವ್ರಿಗೆ ಗೊತ್ತಾಗ್ದಿರೋದು ನಿನ್ಗೇನು ಗೊತ್ತಾಗತ್ತೆ? ಅಯ್ಯೋ ಕರ್ಮವೇ. ಪುಟಿ, ವೈಫೈ ಮೇಲ್ಗಡೆನೂ ಒರೆಸ್ಕೊ, ಕ್ಲೀನಾಗಿ ಡ್ರೈ ಮಾಡ್ಕೊಂಡು. ಆಂಟೆನಾಸ್ನ ಸ್ವಲ್ಪ ಹುಷಾರಾಗಿ 2 ಕೈಯಲ್ಲೂ ಇದು ಮಾಡ್ಕೊ. ಅದಕ್ಕೆ ಟಿಶ್ಯೂ ಪೇಪರ್ ಗೈಸ್ ನೋಡಿ ನಮ್ಮ ಪಾಪು, ಸಾರಿ ನಮ್ಮ ಪಾಪು ಅಲ್ಲ, ನಮ್ಮ ಹುಡುಗ ನೋಡಿ ಗೈಸ್ ಎಷ್ಟು ಕೆಲಸ ಮಾಡ್ತಾ ಇದೆ ಮಗು ಅಂತ. ಹಾಲಿಡೇಸ್ ಅಲ್ಲ, ಅವನಿಗೆ ಬೇಜಾರಾಗ್ತಾ ಇದೆಯಂತೆ. ಅಮ್ಮ ಕೆಲಸ ಕೊಡು ಅಂತಿದ್ದ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ಇಲ್ಲ, ಅವನು ಆಟ ಆಡ್ಬೇಕಂತೆ, ನಾನು ಕೆಲಸ ಮಾಡು ಪುಟ್ಟ ಅಂತ ಮಾಡಿಸ್ತಾ ಇದ್ದೀನಿ ಗೈಸ್. ಈಗ ನಾನು ಮಾಡ್ತೀನಿ, ನನಗೆ ಆಟ ಆಡೋಕೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗಪ್ಪಿ? ನಂಗೆ ಬ್ಯಾಡ್ಮಿಂಟನ್ ಆಡೋಕ್ಕೆ. ಆಡೋಣ ಸಂಜೆ. ಎಲ್ಲಿ? ಮನೆ ಹತ್ರ. ಅಲ್ಲಿ ಬೇಡ, ಕೋರ್ಟಲ್ಲಿ ಆಡಬೇಕು. ಮನೇದು ಯಾವಾಗ ಬೇಕಾದ್ರೂ ಆಡ್ಬೋದು. ಬೇಬಿ, ಥ್ಯಾಂಕ್ ಯು ಸೋ ಮಚ್. ನಂಗೆ ಆಟ ಆಡೋಕೆ ಕರ್ಕೊಂಡು ಹೋಗಿ ಸಾಕು. ಬೇಬಿ, ಥ್ಯಾಂಕ್ ಯು ಎಲ್ಲ ಬೇಡ. ಥ್ಯಾಂಕ್ ಯು ಸೋ ಮಚ್. ಅವೆಲ್ಲ ಬೇಡ, ನನಗೆ ಆಟ ಆಡೋಕೆ ಕರ್ಕೊಂಡು ಹೋಗಿ ಸಾಕು. ಕಣ್ಗೂ ಡೆವಲಪ್ ಬಂದ್ಬಿಟ್ಟು ಅಮ್ಮ ಮಗ ಇಬ್ಬರು ನೇರ್ಲೆಂಟ್ ತಿನ್ನೋಣ ಅಂತ ಕೂತ್ಕೊಂಡು, ಆ್ಯಕ್ಚುಲಿ ಚಿಂಟು ತುಂಬ ಕೆಲಸ ಮಾಡಿದ್ದ ಅಲ್ಲ, ಅವನಿಗೆ ಸುಸ್ತಾಗಿದೆ ಅಂದ್ಬಿಟ್ಟು ಕರೆದ್ಬಿಟ್ಟು ಬಾ ಪುಟ್ಟ ನೇರ್ಲೆಂಟ್ ತಿನ್ನು ಅಂತ ಕೊಟ್ಟೆ. ನಾನು ಆ್ಯಕ್ಚುಲಿ ಚಿಂಟು ಪಪ್ಪ ನೆನ್ನೆನೋ ಮೊನ್ನೆದೋ ಅನಿಸುತ್ತೆ, ಅವನು ಸೀಬೆಹಣ್ಣು ತಿಂದಿರಲಿಲ್ಲ, ಸೊ ಅದನ್ನೇ ತಿಂದ್ಬಿಡೋಣ ಅಂದ್ಕೊಂಡು ಕೂತ್ಕೊಂಡೆ. ಇವನ್ ಗ್ರೇಪ್ಸ್ ಸಹ ಇತ್ತು, ಅದನ್ನು ಸಹ ತಿಂದೆ, ತುಂಬ ಚೆನ್ನಾಗಿತ್ತು. ಚಿಂಟುಗೂ ಸ್ವಲ್ಪ ಗ್ರೇಪ್ಸ್ ಕೊಟ್ಟೆ, ಸೊ ನಾನು ಸ್ವಲ್ಪ ತಿಂದೆ, ಸಖತ್ತಾಗಿತ್ತು. ಬನ್ನಿ ಇವಾಗ ತಿಂದಿದ್ದು ಸಾಕು, ಕೆಲಸ ಮಾಡೋಣ ಹೋಗಿ. ನಾನು ಹೊರಗಡೆ ಬಂದ ತಕ್ಷಣ ಹೆಂಗೆ ಎಲ್ಲ ಬಂದು ಅಟೆನ್ಷನ್ ಅಂತ ನಿಂತ್ಕೊತವೆ. ಗೈಸ್ ಬನ್ನಿ ಬಟ್ಟೆ ಒಗೆಯೋಕೆ ಹೋಗೋಣ, ಟೈಮ್ ಆಯಿತು. ಬಿಡಿ ಜಾಗ ಬಿಡಿ. ಆವಾಗಲೇ ನಾನು ಚಿಂಟುದು ಊಟದ ಬ್ಯಾಗ್ ತಂದಿರಲಿಲ್ಲ, ಸೊ ಇವಾಗ ನೆನಪಾಯಿತು, ಅದು ಸಹ ಎತ್ತಾಕೊಂಡು ಬಂದೆ. ನೋಡಿ ಚಿಂಟು ಸ್ಕೂಲ್ ಬ್ಯಾಗ್ನ ವಾಶ್ ಮಾಡಿ ಹಾಕಿದ್ದೀನಿ. ಇನ್ನೂ ಆ್ಯಕ್ಚುಲಿ ಊಟದ ಬ್ಯಾಗು ಮತ್ತು ಒಂದು ಪೌಚ್ ಎಲ್ಲ ವಾಶ್ ಮಾಡಬೇಕು. ಗೈಸ್ ನೋಡಿ ಸ್ಕೂಲ್ ಬ್ಯಾಗ್ನ ವಾಶ್ ಮಾಡಿ ಒಣ ಹಾಕಿದ್ದೀನಿ. And changing strap is the best way to give your watch a very good personality. Probably you can have like 3-4 20mm straps. 20mm. ಆ್ಯಕ್ಚುಲಿ ನಮ್ಮ ಚಿಂಟು ಬಂದಿದ್ದ ಅಲ್ಲ, ಸೊ ಅವನು ಬೇಜಾರು ಮಾಡ್ಕೊಂಡ, ಅಮ್ಮ ಸ್ವಲ್ಪ ಅಂತ ಹೇಳಿ ಇಷ್ಟೊಂದು ಮಾಡ್ತಾ ಇದೆಯಾ ಇಷ್ಟೊಂದು ಹೊತ್ತು ಅಂತ. ಅದಕ್ಕೇ ಬಟ್ಟೆ ಒಗಿಲಿಲ್ಲ, ನಾನು ವಾಪಸ್ ಬಂದುಬಿಟ್ಟೆ. ಬಂದು ಕೂತ್ಕೊಂಡ, ಬೇಜಾರಾಗ್ತಾ ಇತ್ತು. ಸೊ ಅವಾಗ ನೆನಪಾಯಿತು ಧಾರವಾಡ ಪೇಡ ಇದೆ ಅಂತ, ಸೊ ತೊಗೊಂಡು ತಿಂತಾ ಇದ್ದೀನಿ. ಒಟ್ಟು ತಿನ್ನೋಕ್ಕೊಂದು ರೀಸನ್ ಬೇಕು, ಏನಾದರೂ ಒಂದು ಸಿಕ್ಕಿದ್ರೆ ಸಾಕು, ಖುಷಿನೋ ದುಃಖನೋ ಸ್ವೀಟ್ಸ್ ತೊಗೊಂಡು ತಿಂತಾ ಇರ್ತೀನಿ. ನೀವು ಹೀಗೆ ಮಾಡ್ತೀರಾ ಗೈಸ್? ಆದರೂ ನನ್ನಷ್ಟು ಸ್ವೀಟ್ಸ್ ತಿನ್ನೋರು ನನ್ನ ಸಬ್ಸ್ಕ್ರೈಬರ್ ಲಿಸ್ಟಲ್ಲಿ ಯಾರೂ ಇಲ್ಲ ಅಂತ ಅನ್ಕೊತೀನಿ ಅಲ್ವಾ ಗೈಸ್? ಅವೆಲ್ಲ ನಿನ್ನ ಹಡಪೆ ತೆಗ್ದು ಬಿಸಾಕು, ನಿನ್ನ ಹಡಪೆಗಳನ್ನ. ಹೊಸದು ನಿನ್ನ ಹಡಪೆ ತೆಗಿ ಮೊದಲು. ಬೇಕು ನೆನ್ತಕ್ಕೆ ನೋಡು ಮೊದಲು. ಬೇಡ್ತಿರು. ಹಾಂ, ಏನು ಪೇಜಸ್ ಇಲ್ಲ, ಯಾವುದಕ್ಕೂ ಇಲ್ಲ. ಒಂದಕ್ಕಿದೆ, ಅದು ನನಗೆ ಇಷ್ಟ ಇಲ್ಲ ಬಿಟ್ಕೊಳ್ಳೋಕ್ಕೆ. ನೋಡ್ತೀನಿ, ನಾನು ನೋಡ್ತೀನಿ. ಬೇಕಾ ತಗೋಯ್ತು.
ಕೆಲಸ ಮಾಡ್ದ ಅಲ್ಲ, ಸೊ ಔಟ್ಸೈಡ್ ಕರ್ಕೊಂಡು ಹೋಗಬೇಕು ಅಂದ. ಅಷ್ಟರಲ್ಲಿ ನೆನಪಾಯಿತು ಲಾಸ್ಟ್ ಟೈಮ್ ಮಟನ್ ಇಡಿಸ್ಕೊಂಡಿದ್ದ ಸ್ವಲ್ಪ, 2 ಪೀಸು ಗೈಸ್, 2-3. ಸೊ ಅದರಲ್ಲಿ ಗ್ರಿಲ್ಡ್ ಐಟಮ್ ಮಾಡ್ಕೊತೀನಿ ಅಂದ. ಅದಕ್ಕೇ ತಂದೂರಿ ಮತ್ತು ಮಟನ್ದು ಗ್ರಿಲ್ಡ್ ಐಟಮ್ ಮಾಡ್ಕೋತಾ ಇದ್ದಾನೆ. ಆ ಗ್ಯಾಪಲ್ಲಿ ನಾನು ಏನದು ವಾಟರ್ ಮೆಲನ್ ಅಪ್ಪಂಗ ಮಗಂಗೂ ಕಟ್ ಮಾಡಿ ಇಟ್ಟೆ. ಟೈಮ್ ಬಂದು 4:40. ಇವಾಗ ಬಟ್ಟೆ ಒಗೆಯಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಚಿಂಟು ಇವಾಗಿನ್ನೂ ವಾಟರ್ ಮೆಲನ್ ತಿಂದ. ಸೊ ಒಂದು ಸ್ನ್ಯಾಕ್ಸ್ ಆಯಿತು. ಆದರೆ ರಾತ್ರಿ ಏನೋ ಬೇರೆ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡ್ಕೋತಾ ಇದ್ದಾನೆ. ನನ್ನ ಕಡೆಯಿಂದ ಸ್ನ್ಯಾಕ್ಸ್ ಆಯಿತು. ಸೊ ಇವಾಗ ನಾನು ಬಟ್ಟೆ ವಾಶ್ ಮಾಡಿಕೊಂಡು ಬರ್ತೇನೆ. ಅಮ್ಮ ನೋಡಿ ಗೈಸ್, ಇವತ್ತು ಬಟ್ಟೆ ಒಗೆಯಲ್ಲ ಅಂತ ಹೇಳಿ ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಆ್ಯಕ್ಚುಲಿ ನಾನು ಬರೀ ಸ್ಕೂಲ್ ಬ್ಯಾಗು ಮತ್ತು ಊಟದ ಬ್ಯಾಗ್ ಒಗಿಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದಿದ್ದು. ಆದರೂ ಸಹ ಇಷ್ಟೊಂದು ಬಟ್ಟೆ ಆಯಿತು. ಚಿಂಟುಗೆ ಪ್ರಾಮಿಸ್ ಮಾಡಿದ್ದೆ ಅಲ್ಲ, ನನಗೆ ಇದೊಂದು ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನಾನು ನಿನಗೆ ಇವತ್ತು ಆಟ ಆಡಿಸ್ತೀನಿ ಅಂತ. ಹಾಗಾಗಿ ಇವಾಗ ಅವನಿಗೆ ಶಟಲ್ ಕಾಕ್ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವನಿನ್ನೂ ಅಲ್ಲಿ ಶೂಸ್ ಹಾಕೋತಾ ಇದ್ದಾನೆ. ನಾ ಹೇಗೂ ಹೊರಗೆ ಬಂದಲ್ಲ ಅಂದ್ಬಿಟ್ಟು ಮನೆ ಔಟ್ಡೋರ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಗೈಸ್, ನಾನು ಕಾರಲ್ಲಿ ಯಾಕೆ ನಿಲ್ಲಿಸಿದ್ದೀನಿ ಗೊತ್ತಾ? ಇಲ್ಲಿ ತೆಂಗಿನ ಮರ ಇದೆ ಅಲ್ಲ, ಸೊ ತೆಂಗಿನ ಮರದ ಕೆಳಗೆ ನಿಲ್ಲಿಸ್ಬೇಕಾಗತ್ತೆ. ಇಲ್ಲಿ ಬಂದು ಚಿಂಟು ಪಪ್ಪ ನಿಲ್ಲಿಸ್ತಾನೆ ಈ ಜಾಗದಲ್ಲಿ. ಸೊ ಅಲ್ಲಿ ನಿಲ್ಲಿಸಿದ್ರೆ ಏನದು ಕಾರ್ ಟರ್ನ್ ಮಾಡೋಕ್ಕೆಲ್ಲ ಕಷ್ಟ, ಮತ್ತು ಕಾಯಿ ಬೀಳತ್ತೆ. ಅದಕ್ಕೆ ಅಲ್ಲಿ ತೊಗೊಂಡೋಗಿ ನಿಲ್ಲಿಸಿದ್ದೀನಿ. ಚಿಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಚಿಂಟುಗೆ ಶಟಲ್ ಆಡಿಸ್ಬೇಕಂತೆ. ಅಲ್ಲೇ ನಮ್ಮ ಶೆಡ್ ಹತ್ರ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗಲ್ಲ ಅಂದರೂ ಕೇಳಲ್ಲ ಗೈಸ್. ಅಮ್ಮ 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 ಅಂತಾನೆ. ಎಂತ ಮಾಡೋದು ಹೇಳಿ. ನೋಡಿ, ಹೀರೋ ಬರ್ತಾ ಇದ್ದಾನೆ. ಹೀರೋ ಬೇಜಾರಾಗಿದ್ದಾನೆ, ಅಮ್ಮ ಚಡ್ಡಿಲೇ ಕರ್ಕೊಬರ್ತಾ ಇದ್ದಾಳೆ ಅಂತ. ಏನು ಗೈಸ್, ಇಲ್ಲಿ ಜಸ್ಟ್ 50 ಮೀಟರ್ಸ್ ಇಲ್ಲ, ಪ್ಯಾಂಟ್ ಹಾಕೋತೀನಿ ಅಂತಾನೆ. ಅವ್ರ ಅಪ್ಪನೇ ರೆಸಾರ್ಟಿಗೆ ಅಲ್ಲಿಗೆ ಇಲ್ಲಿಗೆ ಅಂಕೋಲಾಗೆಲ್ಲ ಚಡ್ಡಿ ಹಾಕೊಂಡ್ ಓಡಾಡ್ತಾನೆ. ಇವನು ಇಲ್ಲಿಂದ ಜಸ್ಟ್ 100 ಮೀಟರ್ಸ್ ಹೋಗ್ಬೇಕು ಅಂದ್ರೂ ಪ್ಯಾಂಟೇ ಬೇಕು ಅಂತಾನೆ. ಎಂತ ಹುಡುಗ ಇವನು. ನಮ್ದೇ ಹುಡುಗ. ನಾವಿಲ್ಲಿ ಆಟಾಡಕ್ಕೆ ಬರ್ತಿದ್ವೋ ಅಲ್ಲ, ಸೊ ಚಿಂಟು ಅವ್ರ ಅಜ್ಜಿ ಹೇಳಿದ್ರು ಅಲ್ಲಿ ಹೋಗಿ ಮೋಟಾರ್ ಆನ್ ಮಾಡಿ ಅಲ್ಲಿ ಗಿಡಗಳಿಗೆ ನೀರು ಹೋಗೋ ಥರ ಮಾಡಿ ಅಂತ. ನನಗೆ ಅದು ಮರ್ತೇ ಹೋಗಿದೆ ಗೈಸ್.
ಮೋಟ್ರ್ ಆನ್ ಮಾಡು ನಿಮ್ಮ ಅಜ್ಜಿ. ನಾ ಮಾಡ್ತೀನಿ. ಅದು ಏನು ಮಾಡ್ಕೊಂಡು ಅದೇ ಅದ ಹಾಂ ಗೊತ್ತಿಲ್ಲ ಅದೇ ಯಾಕಂದ್ರೆ ಬಂದಾರ ಮಾಡಿ ಹತ್ರ ಪಂಪ್ ಬರ್ತೀವಿ ಅವಾಗ ಆನ್ ಮಾಡು ಅಂದ್ರು. ಆನ್ ಮಾಡಿದ್ರೆ ಪಂಪ್ ಹೋಗುದು ಅದು ಮತ್ತು ಆ ಪಂಪ್ ಇಳಿಸು ಮತ್ತೆ 10 ರೂಪಾಯಿ ಹೊಯ್ಬೇಕು ಹೌದಾ. ನಾ ಕಾಲ್ ಮಾಡಿದ್ದೆ ನೋಡಿ ಕೋಳಿ ಹರ್ಷಿತ್ ನಿಮ್ಮ ಅತ್ತೆ ಮನೆ ಹೋಗಿದ್ದಾನ. ಗೈಸ್ ನೋಡಿ ನೇರಳೆ ಹಣ್ಣು, ಇಲ್ಲಿ ನೇರಳೆ ಹಣ್ಣು ಮರ ಇದೆ, ಬನ್ನಿ ತಗೊಳ್ಳೋಣ. ಇಷ್ಟೋ ತನಕ ಶಟಲ್ ಆಯಿತು, ಇವಾಗ ಕ್ರಿಕೆಟ್ ಆಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗನ. ನೀನು ಒಂದೆರಡು ಬಾಲ್ ಆಡಬೇಕು. ಗೈಸ್ ನನ್ನ ಮಗನಿಗೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ, ಅವನೇನು ಸಪೋರ್ಟ್ ಮಾಡೋದಿಲ್ಲ. ಅಮ್ಮ ಬಾ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಏನೋ ನಾನು ಮಾಡೋ ವ್ಲಾಗ್ಸಲ್ಲಿ ಸ್ವಲ್ಪ ಮುಖ ತೋರಿಸ್ತಾನೆ ಅನ್ನೋದು ಬಿಟ್ಟರೆ ಅದು ಬಿಟ್ಬಿಡ್ತೀನಿ ನಿಂತ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಅವನೇನು ನನಗೆ ಬಂದು ಕ್ಯಾಮ್ರಾ ಹಿಡಿಯೋದು. ಮುಗಿತು ನಿಂತು. ನೀವು ಬಂದು ಕ್ಯಾಮ್ರಾ ಹಿಡಿತೀನಿ ನನಗೆ. ಯಾವಾಗ ಹಿಡ್ದಿಲ್ಲ ನಿಂಗೆ, ಯಾವತ್ತು ನಾನು ಕ್ಯಾಮ್ರಾನೇ ಹಿಡ್ದಿಲ್ಲ. ಅದೇ ಮಾಡೋವೆಲ್ಲ ಹಂಗೆ ಎಷ್ಟು ಮಾಡ್ತೀವೋ ಅಷ್ಟೇ. ಆದರೂ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ, ಅವನ ಹಿಂದೆನೇ ಇರ್ತೀನಿ ಎಲ್ಲವೂ. ಬಾ ಮಗನೇ, ಬಾ ಮುದ್ದು ಮಗನೇ. ಆಸ್ಕ್ ವಾಟ್ the word you have to tell after telling negative. ಬೇಸ್ ನಾನು ನೆಗೆಟಿವ್ ಮಾತಾಡೋದಂತೆ, ಅದಕ್ಕೆ ಅವನಿಗೆ ಸಾರಿ ಕೇಳಬೇಕಂತೆ. ಇಲ್ಲಾಂದ್ರೆ ನೀನು ಆಟ ಆಡಲ್ವಾ? ನಾನು ನಿನ್ನ ಜೊತೆ ಮಾತಾಡೋಲ್ಲ, ನಾನು ಈ ಕ್ಯಾಮ್ರಾ ಮುಂದೆ ಯಾವತ್ತೂ ಸಾರಿ ಸಾರಿ ಸಾರಿ. ಟೇಕ್ ಕ್ಯಾಚ್. ಗೈಸ್ ನೋಡಿ, ಇಲ್ಲಿ ಕೈಗೆ ಸಿಗುತ್ತೆ. ಇಷ್ಟಾಡಿ ಇರ್ಬೇಕಿದೆ ನೋಡಿ ಗೈಸ್, ಇಲ್ಲಿ ಕೈಗೆ ಸಿಗುತ್ತೆ ಮಾವಿನ ಹಣ್ಣು. ಇದು ಎಂತ ಗಿಡ? ಮೆಹಂದಿ ಸೊಪ್ಪು ಇಲ್ಲ, ಮೆಹಂದಿ ಸೊಪ್ಪು ಇದಲ್ಲ, ಅಲ್ಲೆಲ್ಲ ಐತೆ ಅಂತ ಹೇಳಿದ್ರು. ಇದು ಗೈಸ್ ಈಗ ಎಲ್ಲರೂ ಕ್ರಿಕೆಟ್ ಆಡ್ತಾ ಇದ್ದೀವಿ ನೋಡಿ, ಎಷ್ಟು ದೊಡ್ಡ ಜಾಗ. ಗೈಸ್ ನಾನು ನಮ್ಮ ಚಿಂಟು ಮತ್ತು ನಾಗರಾಜ ಹರ್ಷಿತಾ ಎಲ್ಲ ಆಟ ಆಡ್ತಾ ಇದ್ವಾ. ಆವಾಗ ಸಡನ್ನಾಗಿ ನಮ್ಮ ಚಿಂಟುಗೆ ವಾಟರ್ ಕುಡಿಬೇಕು ಅನ್ನಿಸ್ತು.
ಆವಾಗ ನೆನಪಾಯಿತು ಆ ವಾಟರ್ ಬಾಟಲು ಮತ್ತು ನಂದು ಪರ್ಸು ಎರಡೂ ಸಹ ಶೆಡ್ ಹತ್ರ ಬಿಟ್ಟು ಬಂದಿದ್ದೀವಿ ಅಂತ. ಗೈಸ್, ನಾನು ಆಟೋದಿಂದ ಅರ್ಧಕ್ಕೆ ಬಂದುಬಿಟ್ಟೆ, ಏಕೆಂದರೆ ನನ್ನ ಪರ್ಸು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ನಮ್ಮ ಜಾಗದ ಹತ್ರ. ಸೊ ಅದು ಎತ್ಕೊಂಡು ಮನೆಗೆ ಬಂದು ಬಟ್ಟೆ ಎತ್ಕೊಂಡು ಈಗ ಬಾತ್ರೂಮ್ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ನಾನಿವತ್ತು ಬೆಳಗ್ಗೆ ಸ್ನಾನ ಸ್ಕಿಪ್ ಮಾಡಿದ್ದೆ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ. ಸೊ ಅಟ್ ಎನಿ ಕಾಸ್ಟ್ ನಾನೀಗ ಬಾತ್ರೂಮ್ ತೊಳಿತೀನಿ. ಸೊ ಬಾತ್ರೂಮ್ ತೊಳೆದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಜೈ ಅಂತೀನಿ. ಇನ್ನು ಚಿಂಟು ಬಂದಿಲ್ಲ, ಆಟ ಆಡ್ತಾ ಇದ್ದಾನೆ ಕ್ರಿಕೆಟು. ಸೊ ಅವ್ನು ಬಂದಮೇಲೆ ಅವ್ನು ಸ್ನಾನ ಮಾಡ್ಕೊತಾನೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇವತ್ತು ನಾನ್ ವೆಜ್ ಇಲ್ಲ ಗೈಸ್, ಸಂಕಷ್ಟಾರ ಚತುರ್ಥಿ ಅಲ್ಲ, ಹಾಗಾಗಿ ಹೊರಗೆ ಬೇರೆ ಹೋಗಬೇಕು ಗೈಸ್. ಹೂವು ಎಲ್ಲ ತರಬೇಕು, ಮರ್ತೇ ಬಿಟ್ಟಿದ್ದೀನಿ. ಸೊ ಹೂವು ತೊಗೊಬರ್ಬೇಕು, ನಾಳೆ ಮಂಡೇ ಅಲ್ಲ. ಸೊ ಹಂಗಾಗಿ ಈಗ ಚಿಂಟುಗೆ ಕರ್ಕೊಂಡು ಹೋಗಬೇಕು ಹೊರಗಡೆ ಅವ್ನು ಬಂದಮೇಲೆ. ಸೊ ಸ್ನಾನ ಮಾಡಿಕೊಂಡು ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ನಾನು ರೆಡಿ ಆಗ್ತೀನಿ, ಅಷ್ಟರಲ್ಲಿ ಅವ್ನು ಬರ್ತಾನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗೆ ಅನ್ನಿಸ್ತಾ ನಿಮಗೆ ನನ್ನ ಸಂಡೇ ವ್ಲಾಗ್? ನೀವೇ ಕಮೆಂಟ್ ಮಾಡಬೇಕು, ನೀವೇ ಹೇಳಬೇಕು. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗಾಯ್ಸ್.